ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹದಿಹರೆಯಕ್ಕೆ ಪ್ರವೇಶ ಪಾಠದ 27ನೇ ಪ್ರಶ್ನೆ. ದೈಹಿಕ ಪರಿಪಕ್ವತೆಯು ಲೈಂಗಿಕ ಪರಿಪಕ್ವತೆಗಿಂತ ವಿಭಿನ್ನ. ಈ ಹೇಳಿಕೆಯನ್ನು ಸೂಕ್ತ ವಿವರಣೆಯೊಂದಿಗೆ ಸಮರ್ಥಿಸಿ. ಈಗ ದೈಹಿಕ ಪರಿಪಕ್ವತೆ ಏನಿದೆ, ದೇಹದಲ್ಲಿ ಬೆಳವಣಿಗೆ ಆಗುವಂತದ್ದಿರ್ಬಹುದು ಅಥವಾ ಒಂದು ಪ್ರಬುದ್ಧತೆ ಬರುವಂತಹದ್ದಿರ್ಬಹುದು, ಇದು ಲೈಂಗಿಕ ಪರಿಪಕ್ವತೆಗಿಂತ ವಿಭಿನ್ನವಾಗಿರುತ್ತೆ, ಲೈಂಗಿಕ ಬೆಳವಣಿಗೆಗಿಂತ ಅಂತ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬಹುದು. ಇದರಿಗಿಂತ ಹೇಗೆ ವಿಭಿನ್ನವಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಮೊದಲು ದೈಹಿಕ ಪರಿಪಕ್ವತೆಯು ಏನನ್ನ ಒಳಗೊಂಡಿರ್ತದೆ ಅನ್ನೋದನ್ನ ನೋಡೋಣ. ದೈಹಿಕ ಪರಿಪಕ್ವತೆಯು ಎತ್ತರ ಮತ್ತು ತೂಕದಲ್ಲಿ ಬೆಳವಣಿಗೆ, ಮೂಳೆಗಳು ಮತ್ತು ಸ್ನಾಯುಗಳ ಬೆಳವಣಿಗೆ ಸೇರಿದಂತೆ ದೇಹದ ಒಟ್ಟಾರೆ ಗಾತ್ರ ಮತ್ತು ದೈಹಿಕ ಶಕ್ತಿಯನ್ನು ಪೂರ್ಣವಾಗಿ ತಲುಪುವುದನ್ನು ಸೂಚಿಸುತ್ತದೆ. ಈಗ ದೈಹಿಕ ಪರಿಪಕ್ವತೆ ಏನಿದೆ, ಇದು ಎತ್ತರ ಮತ್ತೆ ತೂಕದಲ್ಲಿ ಬೆಳವಣಿಗೆ. ನೀವು ನೋಡಿರಬಹುದು, ನೀವು ವರ್ಷದಿಂದ ವರ್ಷ ಕಳೆದಂತ ನಿಮ್ಮ ಎತ್ತರ ಜಾಸ್ತಿ ಆಗ್ತಾ ಹೋಗ್ತದೆ, ನಿಮ್ಮ ತೂಕ ಜಾಸ್ತಿ ಆಗ್ತಾ ಹೋಗ್ತದೆ, ನಿಮ್ಮ ಮೂಳೆಗಳು ಸ್ನಾಯುಗಳು ಹೆಚ್ಚು ಬಲಗೊಳ್ಳುತ್ತಾ ಹೋಗ್ತವೆ. ಈ ರೀತಿಯಾಗಿ ದೇಹದ ಒಟ್ಟಾರೆ ಗಾತ್ರ ಮತ್ತೆ ದೈಹಿಕ ಶಕ್ತಿ ಇದನ್ನ ಪೂರ್ಣವಾಗಿ ತಲುಪುವುದನ್ನ ದೈಹಿಕ ಪರಿಪಕ್ವತೆ ಸೂಚಿಸ್ತದೆ. ಆದ್ರೆ ದೈಹಿಕ ಪರಿಪಕ್ವತೆಯು ನಿರಂತರವಾಗಿ ನಡೆಯುತ್ತದೆ ಅಲ್ವಾ. ನಾವು ಈಗ ಹುಟ್ಟಿದಾಗಿನಿಂದ ಸಾಯುವಾಗಿನವರೆಗೂ ದೈಹಿಕ ಪರಿಪಕ್ವತೆ ನಿರಂತರವಾಗಿ ನಡೀತಾನೆ ಇರ್ತದೆ. ಇದು ವ್ಯಕ್ತಿಯು ಬದುಕಲು ಮತ್ತು ಪರಿಸರದೊಂದಿಗೆ ಸಂವಹನ ನಡೆಸಲು ಅಗತ್ಯವಾಗಿದೆ. ಇದು ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಅವಲಂಬಿಸಿರುತ್ತದೆ. ನಾವು ಕೆಲವೊಮ್ಮೆ ಆರ್ಟಿಕಲ್ ಅನ್ನೆಲ್ಲ ಓದಿದ್ರೆ ಗೊತ್ತಾಗ್ತದೆ ಅಲ್ವಾ, ಕೆಲವೊಂದು ಕಡೆ ಸರಿಯಾಗಿ ಆಹಾರ ಸಿಗದೆ ಅವರಿಗೆ ದೇಹದ ಬೆಳವಣಿಗೆ ಸರಿಯಾಗಿ ಆಗದೆ ಇರುವಂತಹದ್ದು. ಹಾಗಾಗಿ ಆಹಾರದಲ್ಲಿರುವ ಪೋಷಕಾಂಶಗಳನ್ನ ಕೂಡ ದೈಹಿಕ ಪರಿಪಕ್ವತೆ ಅವಲಂಬಿಸಿರ್ತದೆ. ಹಾಗಿದ್ರೆ ಲೈಂಗಿಕ ಪರಿಪಕ್ವತೆಯು ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಈ ಲೈಂಗಿಕ ಪರಿಪಕ್ವತೆ ಏನಿದೆ, ಅದು ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯವನ್ನ ಸೂಚಿಸ್ತದೆ. ಎಲ್ಲಾ ಅವಧಿಯಲ್ಲಿ ಸಂತಾನೋತ್ಪತ್ತಿಗೆ ನಮ್ಮ ದೇಹ ಸಿದ್ಧವಾಗಿರುವುದಿಲ್ಲ. ಈಗ ಹದಿಹರೆಯ ಅಂತ ಹೇಳ್ತೀವಲ್ಲ, ಆ ಸಮಯದಲ್ಲಿ ಅದು ಲೈಂಗಿಕ ಅಂಗಗಳು ಪರಿಪಕ್ವಗೊಳ್ಳುವಂತಹ, ಸಂತಾನೋತ್ಪತ್ತಿ ಅಂಗಗಳು ಪರಿಪಕ್ವಗೊಳ್ಳುವಂತಹ ಅವಧಿ ಆಗಿರ್ತದೆ. ಅದಕ್ಕಿಂತ ಮೊದಲು ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯವನ್ನ ನಮ್ಮ ದೇಹ ಹೊಂದಿರೋದಿಲ್ಲ. ಹಾಗೆ ಒಂದು ಸರ್ಟೇನ್ ಏಜ್ ನ ದಾಟಿದ ನೆಕ್ಸ್ಟ್ ಕೂಡ ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯವನ್ನ ಹೊಂದಿರುವುದಿಲ್ಲ. ಲೈಂಗಿಕ ಪರಿಪಕ್ವತೆಯು ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಹದಿಹರೆಯದವರಲ್ಲಿ ಪ್ರಾರಂಭವಾಗಿ ಒಂದು ನಿರ್ದಿಷ್ಟ ಹಂತದಲ್ಲಿ ನಿಂತು ಹೋಗುತ್ತದೆ. ನೋಡಿ, ನಾವು ದೈಹಿಕ ಪರಿಪಕ್ವತೆ ಅಂತ ಕನ್ಸಿಡರ್ ಮಾಡಿದ್ರೆ ಅದು ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೂ ದೇಹದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ ಆಗ್ತಾನೆ ಇರ್ತದೆ ಅಲ್ವಾ, ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆಗಳು ಆಗ್ತವೆ. ಆದ್ರೆ ಲೈಂಗಿಕ ಪರಿಪಕ್ವತೆ ಅನ್ನುವಂಥದ್ದು ಹದಿಹರೆಯದವರಲ್ಲಿ ಪ್ರಾರಂಭವಾಗಿ ಒಂದು ನಿರ್ದಿಷ್ಟ ಹಂತದಲ್ಲಿ, ಒಂದು ಏಜ್ 45-50 ದಾಟಿದ ಅಥವಾ ಪುರುಷರಲ್ಲಿ ಒಂದು 60 ಹಿಂಗೆ ದಾಟಿದ ಆ ಹಂತದಲ್ಲಿ ನಿಂತು ಹೋಗುತ್ತದೆ. ಲೈಂಗಿಕ ಪರಿಪಕ್ವತೆಯು ಹಾರ್ಮೋನುಗಳ ಚಟುವಟಿಕೆಯಿಂದ ನಿಯಂತ್ರಿಸಲ್ಪಡುತ್ತದೆ. ಲೈಂಗಿಕ ಪರಿಪಕ್ವತೆ ಏನಿರ್ತದೆ, ಇದು ಹಾರ್ಮೋನುಗಳ ಚಟುವಟಿಕೆಯಿಂದ, ಪುರುಷರಲ್ಲಿ ಟೆಸ್ಟಾಸ್ಟಿರಾನ್, ಅದೇ ರೀತಿ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಎನ್ನುವಂತಹ ಹಾರ್ಮೋನ್ ಇದೆ, ಇವುಗಳ ಚಟುವಟಿಕೆಯಿಂದ ನಿಯಂತ್ರಿಸಲ್ಪಡುತ್ತದೆ. ಥ್ಯಾಂಕ್ ಯು.